ನೀವೇನಾದ್ರೂ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ, ಹಾಗಾದ್ರೆ ಹುಷಾರಾಗಿರ್ಲೇಬೇಕು. ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. ಮೆಟ್ರೋದಲ್ಲಿ ಪ್ರಯಾಣಿಸುವಂತಹ ಹೆಣ್ಮಕ್ಳೇ ಹುಷಾರ್. ನಿಮ್ಗೆ ಗೊತ್ತಿಲ್ಲದೆ ಹಾಗೆ ವಿಡಿಯೋವನ್ನ ರೆಕಾರ್ಡ್ ಮಾಡಲಾಗುತ್ತೆ, ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗುತ್ತೆ. ಇನ್ಮುಂದೆ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಾಗ ಎಚ್ಚರದಿಂದ ಇರಬೇಕು ಹೆಣ್ಣು ಮಕ್ಕಳು. ಇನ್ಮುಂದೆ ಮೆಟ್ರೋದಲ್ಲಿ ಪ್ರಯಾಣಿಸುವಂತಹ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಎಚ್ಚರವಾಗಿರಬೇಕು. ಹೆಣ್ಮಕ್ಕಳಿಗೆ ನಮ್ಮ ಮೆಟ್ರೋ ಕೂಡ ಸೇಫ್ ಅಲ್ವಾ ಎನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದುರಾಗಿರುವಂತದ್ದು. ಬೆಂಗಳೂರು ಮೆಟ್ರೋದಲ್ಲಿ ಇದೆಂತಹ ನೀಚ ಕೃತ್ಯ ಅಂತಂದ್ರೆ ನೀವು ಕೂಡ ಬೆಚ್ಚಿ ಬೆರಗಾಗ್ತೀರಾ. ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತಹ ಹೆಣ್ಮಕ್ಳು ಇನ್ಮುಂದೆ ಹುಷಾರಾಗಿರ್ಬೇಕು. ಯಾಕಂದ್ರೆ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ವಿಡಿಯೋ ರೆಕಾರ್ಡ್ ಮಾಡ್ತಾರೆ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಿಡ್ತಾರೆ. ಇದೆಲ್ಲ ಜಸ್ಟ್ ಒಂದೇ ಒಂದು ಇಂಟೆನ್ಷನ್, ಫಾಲೋವರ್ಸ್ ಗೇನ್ ಮಾಡ್ಕೊಳ್ಳೋಕೆ ಮಾತ್ರ. ಇನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ, ಬೆಂಗಳೂರಿನ ಗ್ರೀನ್ ಲೈನ್ ಮೆಟ್ರೋ ಹಾಗೆ ಪರ್ಪಲ್ ಲೈನ್ ಮೆಟ್ರೋ, ಈ ಎರಡೂ ಮೆಟ್ರೋಗಳಲ್ಲೂ ಕೂಡ ಕಿಡಿಗೇಡಿಗಳು ವಿಡಿಯೋ ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ. ಇನ್ನು ಸಿಲಿಕಾನ್ ಸಿಟಿಯ ಮೆಟ್ರೋದಲ್ಲಿ ಕಾಮುಕರ ಹಾವಳಿ ಹೆಚ್ಚಾಗಿದೆ. ರಹಸ್ಯವಾಗಿ ಮೆಟ್ರೋದಲ್ಲಿ ಯುವತಿಯರ ವಿಡಿಯೋವನ್ನ ಸೆರೆ ಮಾಡಲಾಗ್ತಾ ಇತ್ತು. ಮೊಬೈಲ್ನಲ್ಲಿ ಯುವತಿಯರ ಹಾಗೆ ಮಹಿಳೆಯರ ವಿಡಿಯೋವನ್ನ ಕ್ಯಾಪ್ಚರ್ ಮಾಡಲಾಗ್ತಾ ಇತ್ತು. 13ಕ್ಕೂ ಹೆಚ್ಚು ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ ಅಪರಿಚಿತನೊಬ್ಬ ತನ್ನ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ. ಮೆಟ್ರೋ ಕ್ಲಿಕ್ಸ್ ಎನ್ನುವಂತಹ ಅಕೌಂಟ್ನಲ್ಲಿ ಅಪ್ಲೋಡ್ ಕೂಡ ಮಾಡಲಾಗಿರುವಂಥದ್ದು ಬೆಂಗಳೂರು ಮೆಟ್ರೋ ಕ್ಲಿಕ್ಸ್. ಇನ್ನು ಏಪ್ರಿಲ್ 11ರಿಂದ ಇನ್ಸ್ಟಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನು ಬೆಂಗಳೂರು ಮೆಟ್ರೋ ಕ್ಲಿಕ್ಸ್ ಎನ್ನುವಂತಹ ಅಕೌಂಟ್ ಅನ್ನ, ಇದು ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿದೆ. ಈ ಇನ್ಸ್ಟಾಗ್ರಾಮ್ ಅಕೌಂಟ್ ಮೂಲಕ ಮೆಟ್ರೋದಲ್ಲಿ ಓಡಾಡುವಂತಹ, ಮೆಟ್ರೋ ಸ್ಟೇಷನ್ ಅಲ್ಲಿ ಇರುವಂತಹ ಹುಡುಗಿಯರ ಅಸಭ್ಯವಾದಂತಹ ಒಂದು ಚಿತ್ರಗಳನ್ನ, ಫೋಟೋಗಳನ್ನ, ವಿಡಿಯೋಗಳನ್ನ ಸೆರೆ ಹಿಡಿದು ಈ ಒಂದು ಪೇಜ್ ನಲ್ಲಿ ಅಪ್ಲೋಡ್ ಮಾಡಲಾಗ್ತಾ ಇತ್ತು. ಇನ್ನು ಫಾಲೋವರ್ಸ್ ನೀವು ಕೂಡ ಗಮನಿಸಬಹುದಾಗಿದೆ, 5807 ಮಂದಿ ಫಾಲೋವರ್ಸ್ ಇರುವಂತದ್ದು. ಇನ್ನು ಟೆಲಿಗ್ರಾಮ್ ಲಿಂಕ್ ಬೇರೆ ಹಾಕಿದ್ದಾರೆ ಈ ಒಂದು ಖಾತೆಯಲ್ಲಿ. ಅಂದ್ರೆ ಇನ್ನಷ್ಟು ವಿಡಿಯೋಸ್ಗಾಗಿ, ಇನ್ನಷ್ಟು ಫೋಟೋಸ್ಗಾಗಿ ಟೆಲಿಗ್ರಾಮ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಎನ್ನುವಂತಹ ಒಂದು ಮೆಸೇಜ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಏಪ್ರಿಲ್ 11ರಿಂದ 13ಕ್ಕೂ ಹೆಚ್ಚು ವಿಡಿಯೋಗಳು ಹಾಗೆ ಫೋಟೋಗಳು ಈ ಒಂದು ಖಾತೆಯಿಂದ ಅಪ್ಲೋಡ್ ಆಗಿರುವಂತದ್ದು. ಇನ್ನ ಮೆಟ್ರೋದಲ್ಲಿ ಹುಡುಗಿಯರ ಆಕ್ಷೇಪಾರ್ಹ ವಿಡಿಯೋವನ್ನ ಸೆರೆ ಹಿಡಿಯಲಾಗಿತ್ತು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ವ್ಯಾಪಕ ಆಕ್ರೋಶದ ಬೆನ್ನಲ್ಲೇ ಎಲ್ಲಾ ವಿಡಿಯೋವನ್ನ ಕೂಡ ಡಿಲೀಟ್ ಮಾಡಲಾಗಿದೆ. ಇದು ಆಘಾತಕಾರಿ ಸಂಗತಿ ಅಂತ ಸಂಸದ ಪಿಸಿ ಮೋಹನ್ ತಿಳಿಸಿದ್ದಾರೆ. ಇನ್ನು ಈ ಕುರಿತಂತೆ ಟ್ವೀಟ್ ಕೂಡ ಮಾಡಿರುವಂತದ್ದು. ಇದು ಆಘಾತಕಾರಿ ಸಂಗತಿಯಾಗಿದೆ. ಮೆಟ್ರೋದಲ್ಲಿ ಗೊತ್ತಿಲ್ಲದೆ ಇರುವಂತಹ ಹುಡುಗಿಯರ, ಗೊತ್ತಿಲ್ಲದೆ ಇರುವ ಹಾಗೆ ಒಂದು ಆಕ್ಷೇಪಾರ್ಹ ಅಸಭ್ಯವಾದಂತಹ ವಿಡಿಯೋವನ್ನ ಸೆರೆ ಹಿಡಿಯೋದು, ಈ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡೋದು, ನಂತರ ಲೈಕ್ಸು ಕಮೆಂಟ್ಸ್ಗೋಸ್ಕರ ಈ ರೀತಿ ಮಾಡಲಾಗ್ತಾ ಇತ್ತು ಎನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದರ ನಡುವೆ ಸಾರ್ವಜನಿಕರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೆಟ್ರೋದಲ್ಲಿ ವಿಡಿಯೋ ಮಾಡಿದಂತಹ ಸಂಬಂಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿರುವಂತದ್ದು. ಸುಮೋಟೋ ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಇನ್ನು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾವ ಲಿಂಕ್ ನಿಂದ ಅಪ್ಲೋಡ್ ಆಗಿದೆ ಎನ್ನುವಂತಹ ಪರಿಶೀಲನೆಗೆ ಕೂಡ ಮುಂದಾಗಿದ್ದಾರೆ ಬನಶಂಕರಿ ಪೊಲೀಸರು. ಇನ್ನು ಕೇಸ್ ದಾಖಲಿಸಿಕೊಂಡು ಬನಶಂಕರಿ ಪೊಲೀಸರು ತನಿಖೆಗೆ ಮುಂದಾಗಿರುವಂತದ್ದು. ಇನ್ನು ಪೇಜ್ ಮಾಲೀಕ ಯಾರಿದ್ದಾನೆ ಅವನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎನ್ನುವಂತಹ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಡಿಸಿಪಿಎಸ್ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ವಿಶೇಷವಾಗಿ ಮಹಿಳಾ ಪ್ರಯಾಣಿಕರ ಒಂದು ಅವರ ಗೊತ್ತಾಗಲಾರ್ದ ಹಾಗೆ ಅವರ ಒಂದು ಚಿತ್ರೀಕರಣ ಮಾಡಿ ಆ ಫೋಟೋಗಳು ಮತ್ತು ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹರಿಬಿಡುವ ಮೂಲಕ ಅಪರಾಧ ಎಸಗಿದ್ದಾರೆ ಎಂದು ನಮ್ಮ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಪ್ರಕರಣ ದಾಖಲಾಗಿದೆ. ಪ್ರಕರಣ ವಾಯರಿಸಮ್ ಹಾಗೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಡಿಯಲ್ಲಿ ವಾಯರಿಸಮ್ PNS ಹಾಗೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಡಿಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ.
ಹಾಗೂ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ. ಲಕ್ಷ್ಮೀ ಬಾಗಲಕೋಟೆ, ಇದು ನಿಜಕ್ಕೂ ಕೂಡ ಒಂದು ವಿಕೃತಿಯಾದಂತಹ ಒಂದು ಘಟನೆ ಅಂತಾನೆ ಹೇಳ್ಬೋದು. ಇನ್ನು ಈ ಕುರಿತಂತೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಹಾಗೆ ಸಾರ್ವಜನಿಕರು ಏನೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಎಸ್ ಕಾವ್ಯ, ಈಗಾಗ್ಲೇನು ಸೋಷಿಯಲ್ ಮೀಡಿಯಾ ಅನ್ನುವಂತಹದ್ದು ಸಾಕಷ್ಟು ಕಡೆಗಳಲ್ಲಿ ಒಂದ್ ರೀತಿಲಿ ಮನರಂಜನೆ ಹಾಗೂ ಕಲಿಯಾ ಪ್ಲಾಟ್ಫಾರ್ಮ್ ಆಗಿ ಹಿಂದೆ ಇತ್ತು ಅಂತ ಹೇಳ್ಬೋದು. ಆದ್ರೆ ಇವತ್ತಿನ ದಿನಗಳಲ್ಲಿ ಎಲ್ಲವೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣವಾಗಿ ಬರ್ತಾ ಇರೋದ್ರಿಂದಾಗಿ ಸೋಷಿಯಲ್ ಮೀಡಿಯಾ ಒಂದು ಬೇರೆ ರೀತಿಯಲ್ಲೇ ಇದು ಪರಿಣಾಮವನ್ನ ಬೀರ್ತಾ ಇದೆ ಅನ್ನುವಂಥದ್ದು ನಮ್ಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತಹದ್ದು. ಈಗ ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ಕಲೆಯನ್ನ ಹೊರಗೆ ಹಾಕ್ತಾ ಇದ್ರು, ಆದ್ರೆ ಇಲ್ಲೊಬ್ಬ ಕಿಡಿಗೇಡಿ ಯಾರು ಅಂತಾನೂ ಸಹ ಇನ್ನೂ ಸ್ಪಷ್ಟತೆಯನ್ನ ಸಿಕ್ಕಿಲ್ಲ. ಆದ್ರೆ ಇದೇನು ಮೆಟ್ರೋ ಚೆಕ್ಸ್ ಅನ್ನುವಂತ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ಖಾತೆಯಿಂದ ಒಂದಷ್ಟು ವಿಡಿಯೋಗಳು ಈಗಾಗಲೇ ವೈರಲ್ ಆಗ್ತಾ ಇರುವಂತದ್ದು. ಕಳೆದ ಏಪ್ರಿಲ್ 11ರಿಂದ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡುವುದಕ್ಕೆ ಈಗಾಗಲೇ ಶುರು ಮಾಡಿರುವಂತದ್ದು. ಇದುವರೆಗೆ 10 ವಿಡಿಯೋಗಳನ್ನ ಹಾಕಿದ್ದಾರೆ. ಆದ್ರೆ ಹಾಕಿರುವಂತಹ ಎಲ್ಲಾ ವಿಡಿಯೋ ಸಹ ಏನು ಸಂಪೂರ್ಣವಾಗಿ ರಹಸ್ಯವಾಗಿ ಮಾಡಿರುವಂತಹ ಮೆಟ್ರೋದಲ್ಲಿ ಮಹಿಳೆಯರು ಓಡಾಡುವ ಸಂದರ್ಭದಲ್ಲಿ ಅಥವಾ ಅವರಿಗೆ ಗೊತ್ತಾಗದಿರುವ ರೀತಿಯಲ್ಲಿ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿರುವಂತದ್ದು. ಸುಮಾರು 10 ವಿಡಿಯೋಗಳನ್ನ ಹಾಕಲಾಗಿರುವಂತದ್ದು. ಏನು 5,000ಕ್ಕೂ ಹೆಚ್ಚು ಜನರು ಈಗಾಗಲೇ ಈ ಖಾತೆಗೆ ಫಾಲೋವರ್ಸ್ ಸಹ ಕಂಡು ಬಂದಿರುವಂತದ್ದು. ಯಾವಾಗ ಈ ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರುವಾಯ್ತು, ಆಗ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತಹದ್ದು. ಸಂಪೂರ್ಣವಾಗಿ ಅಂದ್ರೆ ಆ ಅಕೌಂಟ್ ಇಂದ ಬೇರೆ ಯಾರನ್ನೂ ಸಹ ಫಾಲೋ ಮಾಡ್ತಾ ಇಲ್ಲ, ಆದ್ರೆ ಆ ಅಕೌಂಟ್ಗೆ 5,000ಕ್ಕೂ ಹೆಚ್ಚು ಜನರು ಈಗಾಗಲೇ ಫಾಲೋ ಮಾಡ್ತಾ ಇರುವಂತದ್ದು. ಜನರು ಈ ವಿಡಿಯೋಗಳನ್ನ ನೋಡಿದ ಬಳಿಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ವಿಡಿಯೋಗಳನ್ನ ಮಾಡೋದ್ರ ಮೂಲಕ. ಜೊತೆಗೆ ಆ ಅಕೌಂಟ್ಗೆ ಏನು ರಿಪೋರ್ಟ್ ಅನ್ನ ಸಹ ಈಗಾಗಲೇ ಮಾಡಿರುವಂತದ್ದು. ಇದನ್ನ ಗಮನಿಸಿರುವಂತಹ ಸ್ಥಳೀಯರು ಒಂದಷ್ಟು ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಹರಿಬಿಟ್ಟಿರುವಂತದ್ದು. ಅದಾದ ಬಳಿಕ ಬನಶಂಕರಿ ಪೊಲೀಸ್ ಠಾಣೆಯಲ್ಲೂ ಸಹ ಈಗಾಗಲೇ ಏನು FIR ಅನ್ನು ಸಹ ದಾಖಲಾಗಿರುವಂತದ್ದು. ಇದಾದ ಬಳಿಕ ಮೆಟ್ರೋ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಇನ್ನು ಕ್ರಮಗಳನ್ನ ಕೈಗೊಂಡಿಲ್ಲ. ಅವ್ರು ಏನ್ ಕ್ರಮಗಳನ್ನ ಕೈಗೊಳ್ತಾರೆ, ಏನ್ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಕಾವ್ಯ. ಥ್ಯಾಂಕ್ ಯು ಲಕ್ಷ್ಮಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.